ಬೆಲೆ ಏರಿಕೆ ಸಿದ್ದರಾಮಯ್ಯನವರು ಈ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು ₹1 ಜಾಸ್ತಿ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದರು. ಆ ಸಂದರ್ಭದಲ್ಲಿ ಏನು ನುಡಿಮುತ್ತುಗಳನ್ನು ಆಡಿದ್ದಾರೆ, ಅವರ ವಾಯ್ಸಲ್ಲೇ, ಅವರ ವಾಯ್ಸು, ಅವರ ಗಾನದಲ್ಲೇ ಆ ನುಡಿಮುತ್ತುಗಳನ್ನು ಕೇಳುವಂಥ ಸೌಭಾಗ್ಯವನ್ನು ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಸರಿ, ಸರ್ಕಾರಕ್ಕೆ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ, ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಸರ್ಕಾರಕ್ಕೆ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ, ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಇವತ್ತು ಇದರ ಬೆಲೆ, ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಅಡಿಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಣ ಇರ್ಬೋದು, ಎಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ. ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಊಟಕ್ಕಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರನ್ನ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀರಿ. ನಿಮಗೆ ಅಧಿಕಾರದಲ್ಲಿ ಇರ್ಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಮೂಲ ಬೆಲೆ 35-36 ರೂಪಾಯಿ, ಟ್ಯಾಕ್ಸ್ 60-65 ರೂಪಾಯಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಸಿದ್ದರಾಮಯ್ಯನವರೇ, ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ಸಾಕ, ಇನ್ನೊಂದ್ಸರಿ ಹಾಕ್ಬೇಕ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1 ವರ್ಷ 1 ತಿಂಗಳಲ್ಲಿ ಎಲ್ಲ ರೀತಿಯಾದಂಥ ಬೆಲೆ ಏರಿಕೆಯ ಭಾಗ್ಯಗಳನ್ನು ಕೊಟ್ಟಿದೆ. ಒಂದು ರೀತಿ ಕರ್ನಾಟಕದ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈಗಾಗಲೇ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಆಲ್ಕೋಹಾಲ್ ಬೆಲೆ ಕ್ವಾರ್ಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ, ಯಾರು ಮನೆಗಳನ್ನು ಸಣ್ಣ ಮನೆ ಕೊಂಡ್ಕೊಬೇಕಾದ್ರೂ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು, ಮನೆ ತೆರಿಗೆಯನ್ನು ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಕ್ ಚಾರ್ಜಸನ್ನು ಜಾಸ್ತಿ ಮಾಡಿದ್ರು. ಈಗ ಕೊನೆಯದಾಗಿ ದೊಡ್ಡ ಮೊತ್ತ, ಸುಮಾರು 3,000-4,000 ಸಾವಿರ ಕೋಟಿ ವರ್ಷಕ್ಕೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು 3 ರೂಪಾಯಿ, ಡೀಸೆಲ್ ಬೆಲೆಯನ್ನು 3.5 ರೂಪಾಯಿ ಏರಿಕೆ ಮಾಡೋ ಮುಖಾಂತರ ಒಂದು ರೀತಿ ರಾಜ್ಯ ಸರ್ಕಾರ ದರೋಡೆ ಮಾಡೋಕ್ಕೆ ಹೊರಟಿದೆ. ದರೋಡೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ 1 ರೂಪಾಯಿ ಬೆಲೆ ಏರಿಕೆ ಆದಾಗ, 1 ರೂಪಾಯಿ ಬೆಲೆ ಏರಿಕೆ ಆದಾಗ ಅವರು ಶವಯಾತ್ರೆ ಮಾಡಿದ್ರು.
ಮೋಟರ್ ಬೈಕನ್ನು ಅವರು ಡಿ ಕೆ ಶಿವಕುಮಾರ್ ಇಬ್ಬರು ಶವಯಾತ್ರೆ ಮಾಡಿದ್ರು. ಅವ್ರು ಹೇಳಿದ್ರು ಆ ಸಂದರ್ಭದಲ್ಲಿ BJPಯರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ದಿನನಿತ್ಯದ ವಸ್ತುಗಳು, ಕಬ್ಬಿಣ, ಸ್ಟೀಲು, ತರಕಾರಿ, ರೇಷನ್ನು, ಹೋಟ್ಲ್ ಬೆಲೆ ಎಲ್ಲ ಜಾಸ್ತಿ ಆಗೋತತ್ರಿ. ಖಿನ್ನಕ್ಕೂ ಪರದಾಡುವಂಥ ಪರಿಸ್ಥಿತಿಯಲ್ಲಿ BJPಯವರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ರು. ಸಿದ್ದರಾಮಯ್ಯನವರೇ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಯೋಗ್ಯತೆ ಇದೆಯಾ ನಿಮಗೆ? ನೀವೇ ಹೇಳಿದಿರಲ್ಲ, ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಜನಗಳಿಗೆ ಏನೇನು ಅನ್ಯಾಯ ಆಗುತ್ತೆ ಅಂತ ನೀವೇ ಹೇಳಿದ್ದೀರಾ. BJP ಕೇಳಿದ್ದೀರಾ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ. ನಿಮಗೆ ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯನವರೇ? ನಿಮಗೆ ಯೋಗ್ಯತೆ ಇದೆಯಾ ಆ ಸ್ಥಾನದಲ್ಲಿ? 15 ಬಾರಿ ಬಡ್ಜೆಟನ್ನು ಮಂಡನೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ಸ್ವಾಮಿ ನೀವು? ಪಾಪರ್ ಔಟ್ ಇದೆಯಲ್ಲ ನಿಮ್ಮ ಬಡ್ಜೆಟಲ್ಲಿ, ಗ್ಯಾರಂಟಿಗೋಸ್ಕರ 55,000 ಕೋಟಿಯನ್ನು ಮೀಸಲಿಟ್ಟಿದ್ದೀರಿ ಅಂತ ಬಡ್ಜೆಟಲ್ಲಿ ಓದಿದ್ರಿ ನೀವು ವಿಧಾನಸಭೆ ಒಳಗಡೆ. ನಾವು ಆ ಸಂದರ್ಭದಲ್ಲಿ ಇದು ಬೋಗಸ್ ಬಡ್ಜೆಟ್ಟು, ಆದಾಯ ಮತ್ತು ವೆಚ್ಚದ ತಾಳೆನೇ ಇಲ್ಲ ಇದರಲ್ಲಿ, ನಿಮಗಿಷ್ಟು ಆದಾಯನೇ ಬರ್ತಾ ಇಲ್ಲ, ನೀವು ಆದಾಯನ ಅಂಕಿಅಂಶಗಳನ್ನು ಸುಳ್ಳು ಕೊಡ್ತಾ ಇದ್ದೀರಾ ನೀವು ಅಂತೇಳಿ ಬೋಗಸ್ ಬಡ್ಜೆಟ್ ಅಂತ ಪ್ಲಕಾರ್ಡ್ಸನ್ನು ಹಿಡಿದ್ರಿ. ಅವಾಗ ನೀವೇನು ಹೇಳಿದ್ರಿ? ನಾನು ಬಡ್ಜೆಟ್ಟೇ ಇನ್ನೂ ನ್ಯಾಯವಾಗಿ ಓದಿಲ್ಲ, ಅವಾಗೇ ಪ್ರತಿಭಟನೆ ಮಾಡಿದ್ರಿ ಅಂತ. ನಿಮ್ಮ ಯೋಗ್ಯತೆ ಅವತ್ತೇ ನಮ್ಗೆ ಗೊತ್ತಾಗಿತ್ತು, ಮೊದಲೇನೆ ಗೊತ್ತಾಗಿತ್ತು ನಿಮ್ಮ ಬಡ್ಜೆಟ್ ಯೋಗ್ಯತೆ ಏನು ಅನ್ನೋದು. ಆ ಸಂದರ್ಭದಲ್ಲಿ ನೀವು ಬಡ್ಜೆಟಲ್ಲಿ ಅಲೋಕೇಶನ್ ಮಾಡಿದ್ದೀರ 55,000 ಕೋಟಿನ ನಿಮ್ಮ ಫ್ರೀ ಗ್ಯಾರಂಟಿಗೋಸ್ಕರ. ಈಗ ಸಂಬಳ ಕೊಡೋಕ್ಕೆ ಮುಂದಿನ ತಿಂಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ವರದಿ ಕೊಟ್ಟಿದ್ದಾರೆ. ಈಗಾಗಲೇ ಸಂಬಳ ಕೊಡೋಕ್ಕೆ ಹಾಹಾಕಾರ ಆಗ್ಬೋದು ಅಂತೇಳಿ, ಎಲ್ಲಿ ನೌಕರರೆಲ್ಲ ದಂಗೆ ಹೇಳ್ತಾರೋ ಅಂತೇಳಿ ರಾತ್ರೋರಾತ್ರಿ ಇವತ್ತು ಸುಮಾರು 3-4 ಸಾವಿರ ಕೋಟಿ ಹೊರೆಯನ್ನು ರಾಜ್ಯದ ಜನಗಳ ಮೇಲೆ ಹಾಕ್ತಾ ಇದ್ದಾರೆ. ಪೆಟ್ರೋಲು ಮತ್ತು ಡೀಸೆಲ್ ಉಪಯೋಗ ಮಾಡೋರು ಯಾರು ಉಪಯೋಗ ಮಾಡ್ತಾರೆ? ಎಲ್ಲ ಬಡವರು, ಕೂಲಿ ಕೆಲಸ ಮಾಡೋರು TVS ಅಲ್ಲಿ ಹೋಗ್ತಾರೆ, ಸಣ್ಣ ಸಣ್ಣ ಸ್ಕೂಟ್ರುಗಳಲ್ಲಿ ಹೋಗ್ತಾರೆ, ಶಾಲೆಗೆ ಹೋಗುವಂಥ ಬಸ್ಗಳು, ಆಟೋ ರಿಕ್ಷಾ ಓಡಿಸ್ತಾರೆ. ದಿನದ ಸಂಪಾದನೆ ಅವ್ರದ್ದು 500 ರೂಪಾಯಿನೂ ಸಂಪಾದನೆ ಮಾಡೋಕ್ಕಾಗಲ್ಲ ಆಟೋ ರಿಕ್ಷಾದವರು. ಟ್ಯಾಕ್ಸಿ ಕತೆ ಏನು? ಅದಕ್ಕಿಂತ ಮುಖ್ಯವಾಗಿ ತರಕಾರಿ, ರೇಷನ್ನು ತರುವಂಥ ವೆಹಿಕಲ್ಸು, ಗೂಡ್ಸ್ ವೆಹಿಕಲ್ಲು, ಅದನ್ನು ಓಡಿಸೋವಂಥವ್ರು ಬಡವರೇ, ಡ್ರೈವರ್ಸ್ ಎಲ್ಲ. ಅವ್ರ ಕತೆ ಏನು? ಈಗ ತರಕಾರಿ ಬೆಲೆ ಏರ್ತು, ಹಾಲಿನ ಬೆಲೆ ಏರಬೇಕು, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಏರಿದ ಮೇಲೆ ಹೋಟ್ಲುಗಳ ಕಾಫಿ ಬೆಲೆ, ಟೀ ಬೆಲೆನೂ ಏರ್ತದೆ. ಅಂದರೆ ಜನ ಕಾಫಿ ಟೀ ಕುಡಿಯೋಕ್ಕೂ ಅತಂತ್ರ ಪರಿಸ್ಥಿತಿಯನ್ನು ತಂದಿಟ್ಟಂಥವರು ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ. ಟೀ ಕಾಫಿಗೂ ಬರಗಾಲ ಬರುವಂಥ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಜನಗಳ ಮೇಲೆ ಹೊರೆಯನ್ನು ಏರ್ತಾ ಇದೆ. ಇನ್ನು ಬೆಲೆ ಏರಿಕೆ ಗಗನಕ್ಕೆ ಏರ್ತದೆ. ಬೆಲೆ ಏರಿಕೆ ನಾಳೆಯಿಂದನೇ ಶುರು. ಆಟೋದವರು ನಮ್ಮ ಫೇರ್ ಜಾಸ್ತಿ ಮಾಡಬೇಕು ಅಂತಾರೆ. ಗೂಡ್ಸ್ ವೆಹಿಕಲ್ ಆಟೋಮೆಟಿಕ್ಕಾಗಿ ಅವರು ಲಂಗು ಲಗಾಮಿಲ್ಲದೆ ಈಗ ಅವರು ಏರಿಕೆ ಮಾಡಲೇಬೇಕು. ಅವರು ಹೋಟ್ಲುಗಳವರು ಅವರು ಕೂಡ ಇನ್ನು ಸಭೆ ಮಾಡ್ತಾರೆ, ಅದು ಏರಿಕೆ ಮಾಡ್ತೈತೆ. ಇಷ್ಟು ಜ್ಞಾನ ಇಲ್ಲನ್ರಿ ನಿಮಗೆ? 15 ಬಡ್ಜೆಟನ್ನು ಮಂಡಿಸಿದಿರಲ್ಲ, ಪೆಟ್ರೋಲ್ ಡೀಸೆಲ್ ಮಾಡಿದ್ರೆ ಇವೆಲ್ಲ ಏರಿಕೆ ಆಗ್ತೈತೆ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲಲ್ರಿ ನಿಮಗೆ? ಬೊಗಳೆ ಬಡ್ಕೊಂಡ್ರೆ ಅವಾಗ ಮಾನ ಮರ್ಯಾದೆ ಇದೆಯಾ ಅಂತ? ನಿಮಗೇನು ಮಾನ ಮರ್ಯಾದೆ ಇದೆಯಾ? ನನಗನ್ಸ್ತೈತೆ, ನಾನು ಹೇಳಿದ್ದೀನಿ ಈ ಸರ್ಕಾರ ಪಾಪರ್ ಆಗಿದೆ ಅಂದರೆ ಪ್ರಾರಂಭದಿಂದನೂ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಕುಚೋದ್ಯ ಮಾಡಿದ್ರು, ಏನು ಅಶೋಕನ್ಗೆ ಫೈನಾನ್ಸ್ ಗೊತ್ತಿದೆಯಾ ಅಂತ. ಈಗ ನಿನ್ಗೇನಪ್ಪ ಗೊತ್ತಿದೆ ಫೈನಾನ್ಸು? ಬಡ್ಜೆಟಲ್ಲಿ ನೀನು 55,000 ಕೋಟಿ ಬಿಟ್ಟ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ಬೇಕು ನೀನು? ಮಾಡೋದಿದ್ರೆ ಬಡ್ಜೆಟಲ್ಲೇ ರೈಸ್ ಮಾಡಬೇಕಾಯ್ತು ನೀನು ಅವತ್ತು. ಯಾಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತ ಮಾಡಲಿಲ್ಲ? ಭಯ ಬಿದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತೇಳಿ? ಮೋಸ ಮಾಡಿದ್ರಲ್ಲ ಜನಕ್ಕೆ, ದ್ರೋಹ ಮಾಡಿದ್ರಿ, ವಂಚನೆ ಮಾಡಿದ್ರಿ. ವಂಚನೆ ಸರ್ಕಾರ ಇದು. ನಿಮ್ ದಮ್ಮಿದ್ದಿದ್ರೆ, ತಾಕತ್ತಿದ್ದಿದ್ರೆ ಆ ಬಡ್ಜೆಟಲ್ಲಿ ಮೆನ್ಷನ್ ಮಾಡಬೇಕಾಯ್ತು. ರೂಲ್ಸ್ ಇರೋದು, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಏನೇ ಈ ಥರ ಏರಿಕೆ ಮಾಡಬೇಕಾದ್ರೆ ಬಡ್ಜೆಟಲ್ಲಿ ಮಾಡಬೇಕಾಯ್ತು. ಧರ್ಮ
ಅದಾದಮೇಲೆ ಮಾಡೋ ಅಂಥದ್ದು ಕಳ್ಳದಾರಿ, ಅದು ವಾಮ ಮಾರ್ಗ ಅಂತ ಹೇಳ್ತಾರೆ ರಾಜಕೀಯ ಭಾಷೆಯಲ್ಲಿ ಹೇಳಬೇಕಾದ್ರೆ. ವಾಮ ಮಾರ್ಗದಲ್ಲಿ ಇವತ್ತು ನೀವು ಚುನಾವಣೆಯನ್ನು ಸೋಲನ್ನು ಅನುಭವಿಸಿದ ಮೇಲೆ ನಿಮ್ಮ 136 ಶಾಸಕರು ಇದ್ದರೂ ಕೂಡ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿದ್ದರೂ ಕೂಡ ನಿಮ್ಮ ಯೋಗ್ಯತೆಗೆ 9 ಸೀಟ್ ಗೆಲ್ಲಕ್ಕಾಗಿಲ್ಲ. ನೀವು ಜನಗಳ ಮೇಲೆ ಸೇಡನ್ನು ತೀರ್ಸ್ಕೊತಾ ಇದ್ದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.